ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನು ಲಿಶು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಮಾರ್ನಿಂಗ್ ರೋಟೀನ್ ಯಾವ ರೀತಿ ಇರುತ್ತೆ ಅಂತೇಳಿ ತೋರಿಸೋಣ ಅಂತೇಳ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಮೊದಲು ಕೆಲಸ ಮಾಡೋದಕ್ಕಿಂತ ಮುಂಚೆ ಫಸ್ಟು ಬಿಸಿನೀರು ಕುಡಿದ್ಬಿಟ್ಟು ನಂತರ ನನ್ನ ಕೆಲಸ ಸ್ಟಾರ್ಟ್ ಮಾಡೋದು. ಈಗ ಫಸ್ಟು ಕಿಚನ್ನೆಲ್ಲ ಒಂದ್ಸಲ ಅಡುಗೆ ಮನೆಯನ್ನು ಗ್ಯಾಸ್ ಎಲ್ಲ ಒಂದ್ಸಲ ಒರೆಸ್ಕೊಬಿಡ್ತೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಗ ನೆಕ್ಸ್ಟ್ ಟಿಫನ್ ಮಾಡೋಕ್ಕೆ ಸರಿ ಐತೈತೆ. ಫ್ರಂಟ್ ಕ್ಯಾಮ್ರಾ ಇಟ್ಟಿರೋದ್ರಿಂದ ಅದು ಸರಿ ಬರ್ತೈತಾ ಇಲ್ವಾ ಅಂತೇಳಿ ಯಾವಾಗ ಚೆಕ್ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಈಗ ಅಡುಗೆ ಮನೆಯೆಲ್ಲ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಟಿಫನ್ಗೆ ಪೂರಿ ಮಾಡಿ ಆಲೂ ಬಟಾಣಿ ಕುರ್ಮಾ ಮಾಡೋಣ ಅಂತ ಹೇಳ್ಬಿಟ್ಟು ಆಲೂ ಬಟಾಣಿ ಕುರ್ಮಾ ಮಾಡ್ತಾಯಿದ್ದೀನಿ. ಫಸ್ಟು ಪೂರಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಸಿದಷ್ಟು ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡಷ್ಟು ಇವಾಗ ಆಲೂ ಬಟಾಣಿ ಕುರ್ಮಾ ಮಾಡೋಕ್ಕೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಹಸಿ ಬಟಾಣಿ ತೊಗೊಂಡಿರೋದ್ರಿಂದ ನಾನಿಲ್ಲಿ ಬೇಯಿಸ್ಕೋತಾ ಇಲ್ಲ. ಈ ಹಸಿ ಬಟಾಣಿ ತೊಗೊಂಡಿಲ್ಲ ಅಂತ ಅಂದರೆ ಈ ಆಲೂಗೆಡ್ಡೆ ಜೊತೆನೇ ಬಟಾಣಿನೂ ಹಾಕ್ಕೊಂಡು ಒಂದು ವಿಷಲ್ನ ಕೂಗಿಸ್ಕೋಬೇಕು. ಈಗ ಆಲೂಗೆಡ್ಡೆ ಚೆನ್ನಾಗಿ ತೊಳ್ಕೊಂಡಿದ್ದ ನಂತರ ಅದು ಎಲ್ಲನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲವನ್ನು ಕಟ್ ಮಾಡಾಗಿದೆ. ಗ್ಯಾಸ್ ಹಚ್ಕೋಬೇಕು. ಗ್ಯಾಸ್ ಹಚ್ಕೊಂಡಾಗಿದೆ. ಕುಕ್ಕರ್ ಮಡಗ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಆ ಆಲೂಗೆಡ್ಡೆ ಕುಯ್ದಿರುವಂತಹ ಆಲೂಗೆಡ್ಡೆಯನ್ನು ಕುಕ್ಕರ್ ಒಳಗೆ ಹಾಕ್ಕೊಂಡು ಒಂದು ವಿಷಲ್ ಬರ್ಸ್ಕೊತೀನಿ. ಆಲೂಗೆಡ್ಡೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ಸಾಕು. ಇವಾಗೆಲ್ಲ ಆಲೂಗೆಡ್ಡೆನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋಬೇಕು. ಆಲೂಗೆಡ್ಡೆ ಬೇಯಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಷಲ್ನ ಬರ್ಸ್ಕೊಳ್ಳೋಣ. ಮಕ್ಕಳು ಎಲ್ಲ ಸೌಂಡ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈಗ ಅದು ಆಲೂಗಡ್ಡೆ ಬೇಯೋಷ್ಟೊತ್ತಿಗೆ ಫಸ್ಟು ಇಲ್ಲಿರುವಂತಹ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಬಿಡ್ತೀನಿ. ಒಂದೊಂದಾಗಿ ಕೆಲಸ ಅಡುಗೆ ಮಾಡ್ತಾ ಒಂದೊಂದಾಗಿ ಕೆಲಸ ಮುಗಿಸ್ಕೊಳ್ಳೋಣ. ಒಂದನ್ನೇ ಮಾಡೋಕ್ಕೆ ಹೋದರೆ ಸ್ವಲ್ಪ ಟೈಮ್ ಜಾಸ್ತಿ ಇರುತ್ತೆ. ಆದ್ದರಿಂದ ಸೋಣ ಮೊದಲಷ್ಟೊತ್ತಿಗೆ
ಈಗ ಟೊಮೊಟೊ ಎಲ್ಲ ಕಟ್ ಮಾಡಿದ ನಂತರ ಈರುಳ್ಳಿನೂ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದು ಪ್ಲೇಟ್ಗೆ ಮಡಿಕೋಬೇಕು. ನಾನೀಗ ಒಂದು ತಟ್ಟೆಗೆ ಮಡಿಕೋತಾ ಇದ್ದೀನಿ. ನಾಳೆ ರಜೆನಾ? ಇವತ್ತು ರಜೆ ಇಲ್ಲ. ಮತ್ತೆ ಅದೇ ಒಂದು ರಜೆ ಆಯ್ಕೊಂಡು ಹೋಗೋಣ. ನಾಳೆ ಅವನಿಗೆ ರಜೆ. ನಾಳೆ ಏನು? ಗ್ರಾಜುಯೇಷನ್. ಓ ಇವತ್ತೇ ಮತ್ತೆ ತೆಗಿಬೇಕಾ? ಈರುಳ್ಳಿ ಎಲ್ಲ ಕುಯ್ದಾಗಿದೆ. ಈಗ ಬೇಯಿಸಿರುವಂತಹ ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು. ಬಿಸಿ ಇರೋದ್ರಿಂದ ಸ್ವಲ್ಪ ಆರಕ್ಕೆ ಬಿಟ್ಟಿರಿ. ಆರಾದ ನಂತರ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳೋಣ. ನಾನಿಲ್ಲಿ ಚಾಕು ಸಹಾಯದಿಂದ ಸಿಪ್ಪೆಗಳನ್ನ ಬಿಡಿಸ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಜಾಸ್ತಿ ಇದೆಯಲ್ಲ ಅಂತ ಅಂದ್ಬಿಟ್ಟು. ಈಗ ಗ್ಯಾಸ್ ಹಚ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಚಿದ ನಂತರ ಒಂದು ಪ್ಯಾನ್ ಮಡಗೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅಡುಗೆ ಎಣ್ಣೆ ಹಾಕಿದ ನಂತರ ಕಡಲೆಬೇಳೆ, ಉದ್ದಿನಬೇಳೆನ ಸ್ವಲ್ಪ ಹಾಕ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಕಿಟಕಿ ಬೆಳಕು ಜಾಸ್ತಿ ಬೀಳ್ತಾ ಇರೋದ್ರಿಂದ ಕಿಟಕಿ ಕ್ಲೋಸ್ ಮಾಡಿದ್ದೀನಿ, ಆದರೂ ಬೆಳಕು ಜಾಸ್ತಿ ಬರ್ತೈತೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕಿದ ನಂತರ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ ನಂತರ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಾಗಿದೆ. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋಬೇಕು. ಯಾವುದೇ ಐಟಮ್ ಹಾಕೊಂಡ್ರೂ ಒಂದೊಂದು ಮಿನಿಟ್ಸ್ 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿನೂ ಸಹ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೊಳ್ಳೋಣ. ಪೂರಿ ಜೊತೆ ಆಲೂ ಬಟಾಣಿ ಕುರ್ಮ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಹಾಕೊಂಡಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಬಟಾಣಿಯನ್ನೇ ನೈಟು ನೆನೆಹಾಕಿ ಆಲೂಗೆಡ್ಡೆ ಜೊತೆ ಕೂಗಿಸ್ಕೊಳ್ಳಿ. ಈಗ ನಾನು 1 ಕಪ್ಪಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಬಟಾಣಿ ತೊಗೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು.
ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸಲ. ನಂತರ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯೋ ಗಂಟೆನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ರುಚಿಗೆ ಉಪ್ಪು ಹಾಕೋತಾ ಇದ್ದೀನಿ. ಆಲೂಗೆಡ್ಡೆಲಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈಗ ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಈಗ ಬೇಯಿಸಿರುವಂತಹ ಆಲೂಗೆಡ್ಡೆನ ಒಂದು ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಈ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ಬಟಾಣಿ ಎಲ್ಲನೂ ಅದು ಹೊಂದ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಹಾಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಎಲ್ಲನೂ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುರಿದಿರುವಂತಹ ತೆಂಗಿನಕಾಯಿ ತುರಿನೂ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಬೇಕು ಅಂತ ಅಂದರೆ ಅರ್ಧ ನಿಂಬೆಹಣ್ಣೆ ಹಿಂಡ್ಕೋಬೋದು ಈ ಕುರ್ಮಾಗೆ. ಆಪ್ಷನಲ್ಲಿದ್ದು, ನಾನಿಲ್ಲಿ ಹಿಂಡ್ತಾ ಇಲ್ಲ. ನೋಡಿ, ನಮ್ಮ ದೊಡ್ಡ ಮಗಳು ಡ್ಯಾನ್ಸ್ ಆಡ್ತಿದ್ದಾಳೆ. ಕ್ಲಾಸ್ಗೆ ಲೇಟ್ ಆಗಿದೆ, ಆ ಕ್ಲಾಸ್ಗೆ ಹೋಗ್ದಲ್ಲೇ ಡ್ಯಾನ್ಸ್ ಆಡ್ಕೊಂಡು ಕೂತಿದ್ದಾಳೆ. ಕ್ಲಾಸ್ಗೆ ಲೇಟ್ ಆಗೋಗಿದೆ, ಅದರಿಂದ ಬೇಗ ಸ್ವಲ್ಪ ಕ್ರೀಮೆಲ್ಲ ಹಾಕ್ತಾಯಿದ್ದೀನಿ. 8:45 ಕ್ಲಾಸ್ ಇರೋದ್ರಿಂದ ಅವಳು 8 ಗಂಟೆಗೆ ಎದ್ದಿರ್ತಾಳೆ. ಆದ್ದರಿಂದ ಪಟ ಅಂತ ರೆಡಿ ಮಾಡಿ ಕಳಿಸ್ಬೇಕು. ಯೂನಿಫಾರ್ಮ್ಗೆಲ್ಲ ಆಯಿತು. ಮುದ್ದು ನೀನು ತಿನ್ನು, ತಿಂದೆ ತಿನ್ನು, ಟೈಮ್ ಆಗೋಯ್ತು. ಇದಾಗಿತ್ತು ಇವತ್ತಿನ ವ್ಲಾಗು. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.